ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮೆ ಗೌಡ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. 6:30 ಈ ಥರ ಇದೆ ವೆದರು. 5:30 ಈ ಥರ ಫೀಲ್ ಆಗ್ತಿದೆ. ಇವತ್ತು ತುಂಬಾ ಕೆಲಸ ಇದೆ, ಜೊತೆಗೆ ಪೂಜೆ ಕೂಡ ಮಾಡಬೇಕು. ಅದಕ್ಕೆ ಬೇಗನೆ ಎದ್ದಿದ್ದೀನಿ. ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ಪೂಜೆ ಕೂಡ ಆಯಿತು. ಇವತ್ತು ನನ್ನ ಮಗಳದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಸ್ಕೂಲಲ್ಲಿ ಆ್ಯನಿವಲ್ ಡೇ ಇದೆ. ಸೊ ಅದಕ್ಕೆ ಬೇಗ ಮನೇಲಿ ಕೆಲಸ ಎಲ್ಲ ಮುಗಿಸಿ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕಾದಿಲ್ವ ಅಂತೇಳಿ ಇಷ್ಟು ಬೇಗ ಎದ್ದಿದ್ದೀವಿ. ಸೊ ಅದಕ್ಕೂ ಮುಂಚೆ ಸ್ವಲ್ಪ ಹೊರ್ಗಡೆ ಹೋಗ್ಬೇಕಾಗಿತ್ತು. ಕೆಲಸ ಎಲ್ಲ ಮುಗೀತು. ಇವಾಗ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಫಂಕ್ಷನ್ ಇದೆ ಮಗಳದು. ಸೊ ಆ್ಯನಿವಲ್ ಡೇ, ಅವ್ರ ಸ್ಕೂಲ್ ಫಂಕ್ಷನ್ ಆ್ಯನಿವಲ್ ಡೇ ಇದೆ. ಅದಕ್ಕೋಸ್ಕರ ಬ್ಯಾಂಗಲ್ಲೇನೋ ಹೇಳಿದರು, ಸ್ವಲ್ಪ ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ನೀವು. ಚಿಕ್ಕ ಮಕ್ಕಳು ಡ್ಯಾನ್ಸ್ಗೆ ವೈಟ್ ಕಲರ್ ಬ್ಯಾಂಗಲ್ಸ್ ಬೇಕು ಗಾಜಿಂದು ಅಂತ ಹೇಳಿದರು. ಮತ್ತು ಅದಕ್ಕೇ ಹೋಗ್ತಾರೋಣ ಅಂತ ಹೋದೆ. ಒಂದು ಅಂಗಡಿಯಲ್ಲಿ ಸಿಕ್ಬಿಟ್ರೆ ಸಾಕಪ್ಪ, ಬೇರೆ ಅಂಗಡಿ ಎಲ್ಲ ಹುಡ್ಕೊಂಡು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ಹೋದೆ. ಸೊ ಹಾಗೆ ಕೂಡ ಸಿಕ್ತು. ಆ್ಯನಿವಲ್ ಡೇ ಫಂಕ್ಷನ್ ಇದೆ ಅಂತ ಹೇಳ್ತಿದ್ದೀನಲ್ಲ. ಸೊ ದೊಡ್ಡ ಮಗಳು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾಳೆ. ಮೇಕಪ್ ಎಲ್ಲ ಅಲ್ಲೇ ಇದೆ ಅಂತ ಹೇಳ್ತಿದ್ದಾಳೆ. ಬನ್ನಿ ಕೇಳೋಣ. ಎಲ್ಲ ತೊಗೊಂಡಿದ್ಯಾ? ಹಾಂ, ಎಲ್ಲ ಇಟ್ಕೊಂಡೆ? ಏನು ಮಿಸ್ ಆಗಿಲ್ಲ ತಾನೇ? ಸರಿ, ಎಷ್ಟು ಡ್ಯಾನ್ಸ್ ಇದೆ? 3. ನೀನು ಹೇಳು ನೋಡೋಣ. ಒಂದು ಶಿವನ್ ಡ್ಯಾನ್ಸ್, ಶಿವ ಕಾಸ್ಟ್ಯೂಮ್ ಆಗ್ತಾ ಇದ್ದೀನಿ. 2ನೇದು ಪ್ರಣವಾಲಯ ಅಂತ, 3ನೇದು ರಿಮಿಕ್ಸ್. ಚೆನ್ನಾಗಿ ಮಾಡ್ತೀಯಾ? ಶಿವನ್ ಡ್ಯಾನ್ಸ್ ಅಂತಂದ್ರೆ ಹೇಗಿರ್ಬೇಕು ಅಂತ ಗೊತ್ತಲ್ವಾ? ಚೆನ್ನಾಗಿ ಮಾಡಬೇಕು. 3 ಡ್ಯಾನ್ಸ್ ಇದೆ ಅಂತ ಹೇಳಿದ್ಲಲ್ಲ. ಸೊ ಶಿವಂದು ಮೇಕಪ್ ಅಲ್ಲೇ ಮಾಡಿಸ್ತಾರಂತೆ. ಸೊ ಅದಕ್ಕೋಸ್ಕರ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಸ್ಕೂಲ್ ಹತ್ರನೂ ಹೋದು 1:30 ಆಗಿತ್ತು. ಸೊ ಯಾರೂ ಬಂದಿರಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಎಲ್ಲ ಬಂದರು. ಸೊ ನೋಡಿ, ಎಲ್ಲರೂ ಈಗ ರೆಡಿ ಆಗ್ತಾ ಇದ್ದಾರೆ ಪ್ರೋಗ್ರಾಮ್ಗೆ. ಸೊ 4ಗೆ ಸ್ಟಾರ್ಟ್ ಅಂತ ಹೇಳಿದ್ರು. ಅಲ್ಲೇ 5 ಆದ್ರೂ ಅಲ್ಲೇ ಇದ್ದರು. ಅಲ್ಲಿಂದ ಬಂದಾದಮೇಲೆ ನನ್ನ ಮಗಳು, ಚಿಕ್ಕ ಮಗಳು ಪ್ರೋಗ್ರಾಮ್ ಇತ್ತಲ್ವ. ಸೊ ಅವಳನ್ನು ನಾನೇ ಮನೇಲಿ ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ. ಇದೇ ಸ್ಕೂಲಲ್ಲಿ ನನ್ನ ಫ್ಯಾಮಿಲಿಯವರು, ನನ್ನ ಸಿಸ್ಟರ್ಸು ಮತ್ತು ನನ್ನ ಫ್ರೆಂಡ್ಸು ಎಲ್ಲರೂ ಸೇರಿಸಿ ಎಲ್ಲ ಸಿಗ್ತಾರೆ. ಎಲ್ಲ ಆಯಿತು, ಹೋಗ್ತಾ ಇದ್ದೀವಿ ಈಗ. ಸೊ ಬಂದು ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಕೂಡ ಆಗೇ ಇರಲಿಲ್ಲ. ನನ್ನ ಮಗಳು ದೊಡ್ಡವಳು ಕೂಡ ಮೇಕಪ್ ಮುಗಿಸಿ ಇವನು ಸಿಸ್ಟರ್ ಮಗ. ಸೊ ವೆಯ್ಟ್ ಮಾಡ್ತಾ ಕುಂತಿದ್ದು. ಸೊ ಫೈನಲಿ ನನ್ನ ಮಗಳು ರೆಡಿ ಆಗಿದ್ದು. ಖುಷಿ ಆಯಿತು. ಎಲ್ಲ ಮಕ್ಕಳಿಗೂ ನನ್ನ ಮಗಳಿಂದ ಬಂದಿಲ್ಲ ಅಂತ ಹೇಳಿ ಫೀಲ್ ಮಾಡ್ತಿದ್ದೆ. ಅಷ್ಟರಲ್ಲಿ ಆಗಲೇ ನನ್ನ ಚಿಕ್ಕ ಸಿಸ್ಟರ್ ಇದ್ದಾರೆ. ಸೊ ಅವ್ರ ಮಗ ಭಗವದ್ಗೀತೆಗೆ ಶ್ಲೋಕ ಹೇಳ್ತಾ ಇದ್ದಾನೆ. ಧನ್ಯವಾದಗಳು. ಶ್ಲೋಕ ಸೊ ಅದಾದಮೇಲೆ ತಗೊಳ್ಳೋಣ, ವಿಡಿಯೋ ಮಾಡೋಣ ಅಂತೇಳಿ ಅದೆಲ್ಲ ಆಯಿತು. ಅದಾದಮೇಲೆ ನನ್ನ ಫ್ರೆಂಡ್ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ಮಾತಾಡ್ತಾ ಇದ್ದೋ. ಅದೇ ಸಮಯಕ್ಕೆ ತುಂಬ ಸಡನ್ನಾಗಿ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೆ ನನ್ನ ಹಸ್ಬೆಂಡ್ ಛತ್ರಿ ಮತ್ತು ಜರ್ಕಿನ್ ಎಲ್ಲ ತಂದು ಕೊಡ್ತಾ ಇದ್ದಾರೆ ನೋಡಿ. ಇದಾದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಮಳೆ ಕೂಡ ಕಮ್ಮಿ ಆಗಿತ್ತು. ಮಳೆ ಕಮ್ಮಿ ಆದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಫಸ್ಟ್ ಡ್ಯಾನ್ಸ್ ಆಯಿತು. ಇನ್ನೂ 3 ಡ್ಯಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಈ ಬ್ಯಾಚಲ್ಲಿ ಇರೋರ್ದೆಲ್ಲ 3 ಡ್ಯಾನ್ಸ್ ಇತ್ತು. ಅದಕ್ಕೆ ಫಸ್ಟ್ ಮಾಡಿದ್ರು. ಇದನ್ನು ಫಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನರ್ ಡ್ಯಾನ್ಸ್ಗೆ ರೆಡಿ ಆಗೋಕ್ಕೆ ಟೈಮ್ಸ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಳೆ ಬಂದಿಲ್ಲ ಅಂತ ಹೇಳಿದರೆ ಇವತ್ತು ಆಗ್ತಿತ್ತು. ಮಳೆ ಸಣ್ಣ ಸಣ್ಣ ಹನಿ ಆಗ್ತಾ ಜೋರಾಗಿ ಬಂದ್ಬಿಡ್ತು. ಪೇರೆಂಟ್ಸ್ ಎಲ್ಲ ಬಂದಿದ್ದರು. ಈ ಮಕ್ಕಳು ಬಿಟ್ಟೆ ಹೋಗೋದು ಅಂತೇಳಿ ಅಲ್ಲೇ ಎಲ್ಲೋ ಇದು ಅಡ್ಜಸ್ಟ್ ಮಾಡಿಕೊಂಡು ಕೂತಿದ್ದು. ಇದಾದಮೇಲೆ ನಮ್ಮ ಚಿಕ್ಕ ಮಕ್ಕಳು ಡ್ಯಾನ್ಸ್ ಇತ್ತು. ಅದಕ್ಕೂ ಮುಂಚೆನೇ ಮಧ್ಯಾಹ್ನನೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ಅಟ್ಲೀಸ್ಟ್ 6:37 ಆದಮೇಲೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾಯಿತ್ತು. ಪ್ರೈಸ್ ಎಲ್ಲ ಕೊಡ್ತಾಯಿದ್ರು. ಮತ್ತು ಮಳೆ ಬರ್ತಿದ್ದರಿಂದ ಪ್ರೈಸ್ನೆಲ್ಲ ಕೊಡೋದನ್ನ ಸ್ಟಾಪ್ ಮಾಡಿಬಿಟ್ರು. ನನ್ನ ಮಕ್ಕಳು ಕೂಡ ಹೇಳ್ತಾಯಿದ್ರು, ಸ್ಪೋರ್ಟ್ಸಲ್ಲೆಲ್ಲ ನಾನು ಮಾಡಿದ್ದೆ, ಮೊನ್ನೆ ವಿನ್ ಆಗಿದೆ, ಫಸ್ಟ್ ಪ್ರೈಸ್ ಅಂತ ಹೇಳ್ತಾಯಿದ್ರು. ಸೊ ನೋಡಿದ್ರೆ ಮಳೆ ಬಂದಿದ್ದರಿಂದ ಪ್ರೈಸ್ನ ಕೊಡೋಕ್ಕಾಗಲಿಲ್ಲ.
ಹಾಕಿದ್ದಾರೆ, ಮತ್ತು ತಂದೆ ಮಗಳದ್ದು ಫೋಟೋಸ್ ಹಾಕಿದ್ದಾರೆ. ಇದಾದಮೇಲೆ ಮುಗಿದಿದೆ. ನೆಕ್ಸ್ಟು ನನ್ನ ಮಗಳದ್ದು ಡ್ಯಾನ್ಸ್ ಇತ್ತು. ಆ ಡ್ಯಾನ್ಸ್ಗೆ ಕಚ್ಚೆ ಸ್ಯಾರಿ ಮತ್ತು ಮೇಕಪ್ ಮಾಡಬೇಕಾಗಿತ್ತು. ಇವರೇ ಮೇಕಪ್ ರೆಡಿ ಮಾಡಿಕೊಟ್ಟು ನಾನು ಇವ್ರಿಗೆ ಏನು ಬೇಕು ಅದನ್ನು ರೆಡಿ ಮಾಡಿಕೊಡ್ತಾ ಇದ್ದೆ. ಅದಾದಮೇಲೆ ನನ್ನ ಅವ್ರ ಫ್ರೆಂಡ್ಸ್ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾಳೆ ನೋಡಿ, ಹೋಗ್ಬಿಟ್ಟು ಮೊಬೈಲ್ ಬೇಕು. ಇದಾದಮೇಲೆ ಈ ಡ್ಯಾನ್ಸ್ ಇವಳದು ಡ್ಯಾನ್ಸ್ ಇತ್ತು. ಈ ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡಿದ್ದು. ಶಿವ ಡ್ಯಾನ್ಸಲ್ಲಿ ಸ್ವಲ್ಪ ಮಾಡಬೇಕಾಗಿತ್ತು, ಚೆನ್ನಾಗಿ ಇದೆಲ್ಲ ಆದಮೇಲೆ ಮಳೆ ಕಮ್ಮಿ ಆಯಿತು. ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ಆಗ್ತು. ಪ್ರೋಗ್ರಾಮ್ ಆದಮೇಲೆ ಲಾಸ್ಟಲ್ಲಿ ಪ್ರೈಸ್ನ ಸ್ಟಾಪ್ ಮಾಡಿದರು. ಅಂದರೆ ಲಾಸ್ಟಲ್ಲಿ ರನ್ನಿಂಗ್ ರೇಸಲ್ಲಿ ಖೋಖೋದಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ರು ಅಂತೇಳಿ ಪ್ರೈಸ್. ಅದಾದಮೇಲೆ ಒಂದು ಡ್ಯಾನ್ಸ್, 3 ಡ್ಯಾನ್ಸ್ ಅಂತ ಹೇಳಿದ್ನಲ್ಲ, ಆ ಡ್ಯಾನ್ಸ್ ಲಾಸ್ಟು ಡ್ಯಾನ್ಸ್ ಇತ್ತು. ತಕ್ಷಣ ಬೇಗ ಮನೆಗೆ ಹೋದರೆ ಸಾಕು ಅಂತಿದೆ. ಬಟ್ ವೆದರ್ ಕೂಡ ಆಗಿದೆ ಅಂತೆಲ್ಲ ಮುಗಿಸ್ಕೊಂಡು ಅನಿಸ್ತಿದೆ. ಇದರಲ್ಲೂ ಕೂಡ ಚೆನ್ನಾಗೇ ಮಾಡಿದ್ದು. ಕ್ಲಾಸಿಕಲ್ ಡ್ಯಾನ್ಸರ್ ಆ್ಯಕ್ಚುಲಿ. ಕ್ಲಾಸಿಕಲ್ ಡ್ಯಾನ್ಸ್ ಬಿಟ್ಟು ಈ ಥರ ಡ್ಯಾನ್ಸ್ಗಳೆಲ್ಲ ಚೆನ್ನಾಗಿ ಮಾಡ್ತಾಳೆ ನೋಡಿ. ಇನ್ನೇನು ಮುಗಿತಾ ಬಂತು ಫಂಕ್ಷನ್ಸು. ಇವತ್ತಿನ ವ್ಲಾಗ್ ಇಷ್ಟ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ. ಮತ್ತು ಇದು ನನ್ನ ಚಿಕ್ಕ ಮಗಳು ವೀಡಿಯೋ ಹಾಕೇ ಇರಲಿಲ್ಲ, ಮಿಸ್ ಆಗಿಬಿಟ್ಟಿತ್ತು. ಸೊ ಈಗ ಸಿಕ್ತು. ಬಟ್ ತುಂಬ ಕ್ರೌಡ್ ಇತ್ತು, ಹಾಗಾಗಿ ಫ್ರಂಟ್ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ಹಿಂದೆನೇ ನಿಂತ್ಕೊಂಡು ವೀಡಿಯೋ ಮಾಡಿದ್ದಕ್ಕೆ ಈ ಥರ ಅಲ್ಲಿ ಕ್ಲಿಯರಾಗಿ ಫೇಸ್ ಕೂಡ ಕಾಣಿಸ್ತಾ ಇಲ್ಲ. ಉಳಿದಿದ್ದು ಇದೊಂದೇ ಸಾಂಗ್ಸು, ಬಟ್ ಅವಳದ್ದು ಮಾತ್ರ 3 ಡ್ಯಾನ್ಸ್ ಇತ್ತು. ಇವತ್ತಿನ ವೀಡಿಯೋನ ಇಲ್ಲಿಗೆ ಹೈಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್.